ಕ್ಲೂ ಕೊಟ್ರೆ ಅವ್ರಿಗೆ ಹೇಳ್ಬಿಡ್ತಾರಲ್ಲ ಅವಾಗ. ಅಲ್ಲ ಕಣ್ರಿ, ಇಲ್ಲೇ ಮ್ಯಾಚ್ ಫಿಕ್ಸಿಂಗ್ ನಡೀತಾ ಇದೆ. ಗಮನ ಕೊಟ್ಟು ಕೇಳಿಸ್ಕೋಬೇಕು, ಆಮೇಲೆ ಗೇಮ್ ಸ್ಟಾರ್ಟ್ ಆಗುತ್ತೆ. ವಿಡಿಯೋ ಹೇಳ್ಬೇಕಾದ್ರೆ ಅದೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಬೋಣ ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು RC ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ, ನಾನು ನಿಮ್ಮ ಕನ್ನಡತಿ ಚಂದನ, ಕ್ಯಾಲಿಫೋರ್ನಿಯಾದಿಂದ ಮಾತಾಡ್ತಾ ಇದ್ದೀನಿ. ಯೂಶಲಿ ನಾವು ಲೈಫ್ ಸ್ಟೈಲ್, ಅಮೆರಿಕನ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಮತ್ತು ಇಲ್ಲಿನ ಟ್ರಾವೆಲ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀವಿ. ಸೊ ನಿಮಗೇನಾದರೂ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಸ್ಪೆಷಲ್ ವಿಡಿಯೋ ಏನಂದರೆ, ಇವತ್ತು ಸಾಟರ್ಡೆ ನಮಗೆ. ಸೊ ಇವತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಕನ್ನಡಿಗರು ಸೇರಿಕೊಂಡು ಪಾಟ್ಲಾಕ್ನ ಮಾಡ್ತಾಯಿದ್ದೀವಿ. ಯೂಶಲಿ ಪಾಟ್ಲಾಕ್ ಅಂದರೆ ಏನಂದರೆ, ಎಲ್ಲ ಫ್ಯಾಮಿಲೀಸ್ ಅಂದರೆ ಫ್ಯೂ ಫ್ಯಾಮಿಲೀಸ್ ಸೇರಿಕೊಂಡು ಅವ್ರವ್ರ ಮನೇಲಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಆ ತಿಂಡಿಗಳನ್ನೆಲ್ಲ ಮಾಡಿಕೊಂಡು ಆಮೇಲೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ಪ್ಲೇಸಲ್ಲಿ ಕುತ್ಕೊಂಡು ಊಟ ಮಾಡೋದು. ಸೊ ಇವತ್ತು ನಾವು ಆ ಥರ ಒಂದು ಇವೆಂಟ್ನ ಅಟೆಂಡ್ ಮಾಡ್ತಾ ಇದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಇರೋ ಪಾರ್ಕಲ್ಲಿ ನಡೀತಾ ಇದೆ ಇದು. ಸೊ ಯೂಶಲಿ ಹೆಂಗಂತ ಅಂದರೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವರೆಲ್ಲ ಸೇರಿಕೊಂಡು ಒಂದು ಗ್ರೂಪ್ನ ಮಾಡ್ಕೋತೀವಿ. ಸೊ ಆ ಗ್ರೂಪ್ನಲ್ಲಿ ಒಂದು ಲಿಸ್ಟ್ ಆಫ್ ಫುಡ್ ಐಟಮ್ಸ್ನೆಲ್ಲ ಹಾಕ್ತಾರೆ. ಸೊ ನಮಗೆ ಯಾವ್ದು ಇಷ್ಟ ಆಗುತ್ತೆ ಅಥವಾ ನಮಗೆ ಯಾವುದು ಕಂಫರ್ಟಬಲ್ ಇರುತ್ತೆ ಮಾಡೋದಕ್ಕೆ, ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಇದು ನಮ್ಮದು ಕನ್ನಡಿಗರ ಗ್ರೂಪು. ಸೊ ಈ ಗ್ರೂಪಲ್ಲಿ ತುಂಬ ಐಟಮ್ಸ್ಗಳನ್ನೆಲ್ಲ ಹಾಕಿರ್ತಾರೆ. ಲೈಕ್ ಸ್ಟಾರ್ಟರ್ 1, ಸ್ಟಾರ್ಟರ್ 2, ಕರ್ರಿ, ಚಪಾತಿ, ಮತ್ತು ಯಾವುದಾದ್ರೂ ರೈಸ್ ಐಟಮ್ ಮಾಡ್ಕೊಂಡು ಹೋಗ್ಬೋದು. ಅವ್ರವ್ರಿಗೆ ಯಾವ್ಯಾವ ಐಟಮ್ ಮಾಡೋದಕ್ಕೆ ಕಂಫರ್ಟಬಲ್ ಇದೆ, ಸೊ ಐಟಮ್ಸ್ನೆಲ್ಲ ತೊಗೋಬೋದು. ನಾವಿವತ್ತು ತೊಗೊಂಡಿರೋದು ಕರ್ರಿ, ಅಂದರೆ ಚಪಾತಿ ಮಾಡ್ಕೊಂಡು ಬಂದಿರ್ತಾರಲ್ವ, ಸೊ ಚಪಾತಿಗೆ ಯಾವುದಾದ್ರೂ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಕರಿ ಮಾಡ್ಬೋದು. ವೆಜಿಟೇಬಲ್ ಕರಿ ಮಾಡ್ಬೋದು, ಅಥವಾ ಏನು ನಮ್ಮ ಕಂಫರ್ಟಬಲ್ ಆಗಿ ಯಾವುದು ಇರುತ್ತೋ ಅದು ಮಾಡ್ಬೋದು. ಸೊ ನಾವು ಇವತ್ತು ಚೆನ್ನ ಮಸಾಲ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ರಾಕೇಶ್ ಸ್ಪೆಷಲ್ ಡಿಶ್, ಅದು ಸಖತ್ತಾಗಿ ಕುಕ್ ಮಾಡ್ತಾರೆ ಚೆನ್ನ ಮಸಾಲ. ಆ್ಯಂಡ್ ನೆನ್ನೆನೇ ಚೆನ್ನ ಕೂಡ ನೆನೆಸಿಟ್ಟಿದ್ವಿ, ನೆನ್ನೆ ನೈಟು. ಸೊ ಇವತ್ತು ಮಾರ್ನಿಂಗ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ಬನ್ನಿ ನಿಮಗೂ ಹಾಗೆ ತೋರಿಸ್ತೀವಿ. ನೋಡಿ ಗೈಸ್, ನೆನ್ನೆ ಚೆನ್ನಾಗಿ ನೆನಾಕಿಟ್ಟಿದ್ವಿ. ಸೊ ಇವತ್ತು ಆಲ್ರೆಡಿ ಕೂಗ್ಸ್ಕೊಂಡು ರೆಡಿ ಆಗಿದೆ. ಆ್ಯಂಡ್ ಇಲ್ಲಿ ಫುಲ್ ಮಸಾಲ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಮಾಸ್ಟರ್ ಚೆಫ್. ನಮ್ಮ ಮಾಸ್ಟರ್ ಚೆಫ್ ಫುಲ್ ಮಸಾಲ ಐಟಮ್ಸ್ ಎಲ್ಲ ಇವಾಗ ರೆಡಿ ಮಾಡಿಕೊಂಡು ಪಾತ್ರೆ ಇಟ್ಟಿದ್ದಾರೆ. ಓಕೆ ಗೈಸ್, ಇವಾಗ ನಮ್ಮ ಶೆಫ್ ಅವರು ರೆಡಿ ಆಗಿದ್ದಾರೆ. ಎಲ್ಲ ಮಸಾಲ ಐಟಮ್ಸ್ ಹಾಕ್ತಾ ಇದ್ದಾರೆ. ಈಗ ಜೀರಿಗೆ ಹಾಕ್ಬೇಕಾ ನೋಡಿ, ಏನು ಕ್ವಿಕ್ಕಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ನೆಕ್ಸ್ಟ್ ಏನು, ಈರುಳ್ಳಿ ರೆಡಿಯಾಗಿದೆ. ನಾನು ಹೆಲ್ಪರ್ ಇವತ್ತು, ವಿಡಿಯೋಗ್ರಾಫರ್ ಅಂತ. ಈಗ ಈರುಳ್ಳಿ ಹಾಕ್ತಾ ಇದ್ದಾರೆ. ಹಾಕಿ. ಓಕೆ ಗೈಸ್, ಇವಾಗ ನಮ್ಮ ಚೆನ್ನ ಮಸಾಲ ಫ್ರಮ್ ಕೆಂಪ ರೆಡಿಯಾಗಿದೆ. ಟಾನ್ ಲುಕ್ಸ್ ಬಟ್ ಟೇಸ್ಟ್ ಎಲ್ರಿಗೂ ಇಷ್ಟ ಆದರೆ ಸಾಕು. ನಾವು ಆ್ಯಕ್ಚುಲಿ ಇಷ್ಟು ಜಾಸ್ತಿ ಕ್ವಾಂಟಿಟಿ ಮಾಡಿರೋದು ಇದೆ ಫಸ್ಟ್ ಟೈಮ್ ಅಲ್ವಾ? ಹೌದು, ನಮ್ಮ ನಾರ್ಮಲ್ ಆಗಿ 8-9 ಜನಕ್ಕೆ ಮಾಡಿದ್ದೀವಿ ಅಷ್ಟೇ. ಇವಾಗ ಉಪ್ಪು ಖಾರ ಆ ಥರ ಇರೋದು ಗೊತ್ತಿಲ್ಲ. 30 ಮೆಂಬರ್ಸಿಗೆ ಫಸ್ಟ್ ಟೈಮ್ ಮಾಡಿರೋದು. ಸೊ ನೋಡೋಣ ಹೆಂಗನ್ಸುತ್ತೆ ಅವ್ರಿಗೆ ಅಂತ. ಸೊ ಇವಾಗ ಎಲ್ಲ ರೆಡಿ ಆಗಿದೆ. ಆ್ಯಂಡ್ ಇಲ್ಲಿ ಬಾಕ್ಸ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ. ಇದ್ರೊಳಗಡೆ ಇಟ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೊರಡೋದು ಅಷ್ಟೇ. ಇಲ್ಲಿ ಬೇಲ್ಪುರಿ ಮಿಕ್ಸ್ ನಡೀತಾ ಇದೆ, ಚಾಟ್ ರೆಡಿ ಆಗ್ತಾ ಇದೆ. ನೋಡಿ ಗೈಸ್, ನಮ್ಮ ಇಂಡಿಯಾದಿಂದ ಬಂದಿರೋ ಕ್ಯಾಂಡಿ ಅಂತ ಸ್ಪೆಷಲ್. ಓಕೆ, ಬೇಲ್ ಚಾಟ್ ಇದು. ನಿಪ್ಪಟ್ಟು ಎಲ್ಲ ಇದೆ, ನಿಪ್ಪಟ್ಟು ಮಸಾಲ, ಪಾಪಡಿ ಚಾಟ್. ಆ್ಯಂಡ್ ಇದು ಸಾಂಬಾರು,
ಇದು ಚಪಾತಿಗೆ ಕರಿ ಇದೆ ಇಲ್ಲಿ, ವೆಜಿಟೇಬಲ್ ಕರಿ ಇದೆ, ರೈಸ್ ಮತ್ತೆ ಇಲ್ಲಿ ಮಜ್ಜಿಗೆ ರೆಡಿ ಇದೆ. ಇದು ಮಸಾಲಾ ಮಜ್ಜಿಗೆ. ಹೆಂಗಿದೆ? ಚೆನ್ನಾಗಿದೆ, ಸೂಪರಾ? ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ಮುಂದೆ ಹೋಗ್ತಾ ಇದ್ದೀರಾ ಲೈನು? ಆಮೇಲೆ ಮೇನ್ ಕೋರ್ಸ್. ಈಗ ಇಲ್ಲಿ ಅಮೆರಿಕಾದಲ್ಲಿ ಯಾವ ಫಂಕ್ಷನ್ಸ್ ಇರಲ್ಲ, ಹೋಗ್ಬೇಕು ಅಂತಂದ್ರೆ ಇದೇ ಒಂಥರ ಎಂಜಾಯ್ಮೆಂಟ್. ವೀಕೆಂಡ್ ಬಂದ್ಬಿಟ್ರೆ ಸಾಕು, ಫುಲ್ ಎಲ್ಲರೂ ಒಂದು ಮನೆ ಹತ್ರ ಇರೋ ಪಾರ್ಕ್ ಅಲ್ಲಿ ಎಲ್ಲ ಫ್ಯಾಮಿಲೀಸು ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಮಸ್ತಾಗಿ ಎಂಜಾಯ್ ಮಾಡ್ಬೋದು. ನೀವು ಹಿಂದೆ ನೋಡ್ತಿರ್ಬೋದು, ಯಾವುದೋ ಬೇರೆ ಫ್ಯಾಮಿಲಿ ಬಂದಿದೆ, ಫುಲ್ ಸಾಂಗ್ಸ್ ಎಲ್ಲ ಹಾಕೊಂಡು ಮಸ್ತಾಗಿ ಚೆನ್ನಾಗಿ ಊಟ ಮಾಡಿ ಇವಾಗ ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ದು ಒಂದ್ ರೌಂಡ್ ಆಯ್ತು, ಇವಾಗ ಚಂದಾಗಿ ತಿಂದಿದ್ದಾಯ್ತು. ಈ ಪಾರ್ಕ್ ನಮ್ಮ ಮನೆಯಿಂದ 1 ಕಿಲೋಮೀಟರ್ ಐತೆ. 1 ಕಿಲೋಮೀಟರ್ ಅಲ್ಲಿ ಇಲ್ಲೊಂದು ನಡೀತಾ ಇದೆ ಫಂಕ್ಷನ್. ಮತ್ತೊಂದು ಅಲ್ಲೊಂದು ಬರ್ಡೇ ಪಾರ್ಟಿ ಇದೆ, ಆ ಕಡೆ ಯಾವ್ದೊಂದು ಬರ್ತ್ಡೇ ಪಾರ್ಟಿ ನಡೀತಾ ಇದೆ. ಅಂಡ್ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ, ಎಲ್ರು ಆಲ್ಮೋಸ್ಟ್ ಪಾರ್ಕ್ ನೇ ಚೂಸ್ ಮಾಡ್ತಾರೆ. ಅಂಡ್ ಅದೇ ತರ ಇಲ್ಲಿ ಅದೇ ತರನೇ ಇಲ್ಲಿ ತುಂಬಾ ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಅಂದ್ರೆ ಲೈಕ್ ಪಬ್ಲಿಕ್ ಪಾರ್ಕ್ಸ್ ಇದು ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಎಲ್ರು ಕ್ಲೀನ್ ಆಗಿ ಇಟ್ಕೋತಾರೆ. ಯಾವ್ದೇ ಇವೆಂಟ್ ಆದ್ರೂ ಅಷ್ಟೇ ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಎಲ್ಲಾನು ಊಟ ತಿಂಡಿ ಎಲ್ಲ ಮಾಡ್ತಾರೆ. ಅದೇ ತರ ಕ್ಲೀನ್ ಕೂಡ ಮಾಡ್ಬಿಟ್ಟು ಹೋಗ್ತಾರೆ. ನೀವು ನೋಡ್ತಾ ಇರ್ಬೋದು ಆಕ್ಚುಲಿ ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಎಲ್ಲಾ ಮಕ್ಳನ್ನು ಕರ್ಕೊಂಡ್ ಬಂದ್ಬಿಡ್ತಾರೆ, ಮಕ್ಳುಗಳೆಲ್ಲ ಆಟ ಆಡ್ತಾ ಇರ್ತಾರೆ, ಹಂಗೆ ದೊಡ್ಡವರು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇದೇ ತಾನೇ ಇದಕ್ಕಿನ ಬೇಕಲ್ಲ ಲಕ್ಸುರಿ. ಇಬ್ರು ಮಕ್ಕ ನೋಡ್ಕೊತಾ ಇದ್ರೆ ಅವಾಗ ಒಂದು ಪಾಟ್ಲಾಕಿಗೆ ಹೋಗ್ಬಿಟ್ಟು ವೀಕ್ಲಿ ಒಂದ್ಸ ಎಂಜಾಯ್ ಮಾಡ್ಕೊಂಡ್ ಬರೋದು. ಇಂಡಿಯನ್ಸ್ ಒಂದು ಪಾಟ್ಲಾಕು, ಕನ್ನಡಗರದ್ದು ಒಂದು ಪಾಟ್ಲಾಕು, ಈ ತರದೆಲ್ಲ ಎಲ್ರದ್ದು ಒಂದೊಂದು ಪಾಟ್ಲಾಕ್ಗಳಿರುತ್ತೆ. ಸೊ ಚೆನ್ನಾಗಿರುತ್ತೆ ಆಕ್ಚುಲಿ. ಈ ತರ ಸಿಕ್ಕಿದಾಗ ನಮಗೂ ಲೈಕ್ ನಮ್ ಕನ್ನಡದವರು ತುಂಬಾ ಜನ ಸಿಗ್ತಾರೆ, ಲೈಕ್ ಮಾತಾಡ್ಸಕ್ ಸಿಗುತ್ತೆ. ಒಬ್ರನ್ನೊಬ್ರು ಮುಖ ದಿನ ನೋಡ್ಕೊಂಡು ಬೋರ್ ಆಗಿರುತ್ತೆ. ಈ ತರ ಬಂದಾಗ ಎಷ್ಟೊಂದ್ ಜನ ಸಿಕ್ಬಿಡ್ತಾರಲ್ಲ ಒಟ್ಟಿಗೆ, ಒಂಥರ ಖುಷಿ ಆಗುತ್ತೆ, ಚೆನ್ನಾಗ್ ಅನ್ಸುತ್ತೆ. ಹೈಫೈ ಮಾಡು ಮಮ್ಮಗೆ, ಹೈಫೈ. ಇದು ಕಾರ್ಪೊರೇಟ್ ಅಂತ ಆಕ್ಚುಲಿ ಎಲ್ರಿಗೂ ಒಂದೊಂದು ವರ್ಡ್ ಸೆಲೆಕ್ಟ್ ಚೂಸ್ ಮಾಡ್ಕೋಬಹುದು. ಎನಿಥಿಂಗ್, ಎಮೋಷನ್ ಆಗಿರ್ಬೋದು, ಪ್ಲೇಸ್ ನೇಮ್, ಲಿವಿಂಗ್ ಥಿಂಗ್, ಎನಿಥಿಂಗ್ ಇಟ್ ಕುಡ್ ಬಿ, ಜಸ್ಟ್ ವರ್ಡ್. ಆಮೇಲೆ ಏನ್ ಮಾಡ್ತೀವಿ, ಗ್ರೂಪ್ ಅಲ್ಲಿ ಕುತ್ಕೊಂತೀವಿ, ಒಬ್ಬರಿಂದ ಸ್ಟಾರ್ಟ್ ಮಾಡ್ತೀವಿ. ಗೆಸ್ ಹೂಡ್. ಅದಕ್ಕಿಂತ ಮುಂಚೆ ನಾನು ಎಲ್ಲ ರಿಪೀಟ್ ಮಾಡ್ತೀನಿ ವರ್ಡ್ಸ್ ರ್ಯಾಂಡಮ್ ಆಗಿ. ಬರೀ 2 ಸಾರಿ ಹೇಳ್ತೀನಿ ಅಷ್ಟೇ. ಒಂದ್ಸಾರಿ ಓದ್ತೀನಿ ಪೂರ್ತಿ ಫಸ್ಟ್ ಇಂದ ಲಾಸ್ಟ್ ವರ್ಡ್ಸ್, ಇನ್ನೊಂದ್ಸರಿ ಮತ್ತೆ ಓದ್ತೀನಿ. ಎಲ್ರು ಗಮನ ಕೊಟ್ಟು ಕೇಳಿಸ್ಕೋಬೇಕು. ಆಮೇಲೆ ಗೇಮ್ ಸ್ಟಾರ್ಟ್ ಆಗುತ್ತೆ. ಯಾರು ಯಾವ ವರ್ಡ್ ಗೆಸ್ ಮಾಡಿದಾರೋ ಇಟ್ಟಿರ್ತಾರೋ ಗೆಸ್ ಮಾಡಿ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಚಂದನ ಒಂದು ವರ್ಡ್ ಇಟ್ಕೊಂಡಿರ್ತಾರೆ, ಈಗ ನನ್ನಿಂದ ಗೇಮ್ ಸ್ಟಾರ್ಟ್. ಈಗ ಒಂದು 4 ವರ್ಡ್ ಇದಾವೆ, ಸಮಥಿಂಗ್ ಆಪಲ್, ಆರೆಂಜ್, ಮಲ್ಬೆರಿ, ಗ್ರೇಪ್ ಅಂತ. ನಾನು ಹೇಳ್ತೀನಿ ಚಂದನ ಆಪಲ್ ಹೇಳಿದ್ದಾರೆ ಅಂತ. ಗೆಸ್ ಮಾಡ್ಬೇಕು ಯಾರು ಯಾವ್ದು ಹೇಳಿರ್ಬೋದು ಅಂತ. ನೀವ್ ಅಲ್ಲ ಅಂತ ಹೇಳ್ತೀರಾ, ಚಂದನ ಟರ್ನ್ ಹೋಗುತ್ತೆ. ಚಂದನ ಶುಡ್ ಗೆಸ್ ಸಮ್ಮನ್ ಹೇಳ್ತೀರಾ, ನೇತ್ರ ಗ್ರೇಪ್ಸ್ ಹೇಳಿದ್ದಾರೆ ಅಂತ. ಓ ಕರೆಕ್ಟ್ ಅಂತ ಹೇಳ್ತಾರೆ ಅವರು. ನೀವಿಬ್ರು ಟೀಮ್ ಆಗ್ತೀರಾ, ಯಾಕಂದ್ರೆ ನೀವು ಗೆಸ್ ಮಾಡಿದ್ರೆ. ಈಗ ನೀವಿಬ್ರು ಸೇರಿ ಇನ್ನೊಬ್ರದ್ದು ಗೆಸ್ ಮಾಡ್ಬೇಕು. ಹಂಗೆ ನೀವು ನಿಮ್ ಕಂಪ್ನಿನ ಕಾರ್ಪೊರೇಟ್ ನ ಬೆಳೆಸ್ತಾ ಲಾಸ್ಟ್ ಆಗಿ ದೊಡ್ಡದಾಗಿ ಉಳ್ಕೊಂತಾರ ಅವ್ರ ಗೆದ್ದ. ಬಟ್ ಇದು ಮೆಮೊರಿ ಗೇಮ್, ಬ್ರೈನ್ ಗೇಮ್. ನೆನ್ಪಿಟ್ಕೋಬೇಕು ವರ್ಡ್ಸ್. ಎಷ್ಟೊಂದ್ಸರಿ ಜನ ಪದಗಳನ್ನ ಮತ್ತೆ ಹೋಗ್ಬಿಟ್ಟಿರ್ತಾರೆ. ಓಕೆ ನೋಡಿ ಗೈಸ್, ಇವಾಗ ಎಲ್ರು ಬಂದ್ಬಿಟ್ಟು ಅವ್ರವ್ರ ವರ್ಡ್ನೇ ಹೇಳ್ತಾ ಇದ್ದಾರೆ. ವಸಂತ್ ಅವ್ರು ಬರ್ಕೋತಾ ಇದ್ದಾರೆ. ಸೊ ಯಾವ ವರ್ಡ್ ಯಾರೇನು ಹೇಳ್ತಾರೆ ಅಂತ ನೋಡೋಣ. ನೀವು ತೋರಿಸ್ಬಾರ್ದು. ಓಕೆ ಇಲ್ಲಿ ನಮ್ಮ ಕೆಂಪಿ ಹೋಯ್ತಾವಳು ಇವಾಗ ಹೇಳಿ ಬರೋಕ್ಕೆ ಗೇಮ್ಸ್ಗೆ ಅವಳು ವರ್ಡ್ನ. ಏನು ಹೇಳಿದೆ ವಿಡಿಯೋಗೆ ಹೇಳ್ಬೇಕಾದ್ರೆ?
ವಿಡಿಯೋಗೆ ಹೇಳ್ಬೇಕಾದ್ರೆ ಅದೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಬೋಣ ಅಂತ. ಸ್ವಲ್ಪ ಜನ ಗ್ರೂಪ್ ಜೊತೆ ನಾವೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಇವರಿಗೆ ಗೊತ್ತು ಅಂತ ಗೆಸ್ ಮಾಡೋಣ ಅಂತ. ಚೆನ್ನಾಗಿದೆ ಇದೊಂಥರ. ನಾನಂತೂ ಆಡಿರ್ಲಿಲ್ಲ. ಕಾರ್ಪೊರೇಟ್ ಅಂತ ನೇಮ್ ಹೆಸರು. ಸೊ ನೋಡೋಣ ಬನ್ನಿ. ಒಬ್ರಿಗೊಬ್ರು ಫುಲ್ ಗೊತ್ತಿದ್ರೆ ಅವಾಗ ಗೆಸ್ ಮಾಡ್ಬೋದು ಯಾರು ಹೇಳಿದಾರೆ ಇದನ್ನ ಅಂತ. ಈಗ ಗೆಸ್ ಮಾಡೋದು ಇವಾಗ ಒಂಚೂರು ಕಷ್ಟ ಇದೆ. ಈಗ ನನಗೆ ಗೊತ್ತಲ್ಲ, ನೀನು ಹೇಳ್ತೀಯ ಹಂಗಾದ್ರೆ. ಈಗ 1 year ಆಗೈತಲ್ಲ, ಹೇಳ್ತೀಯ ಹಂಗಾದ್ರೆ ನೀನು. ನಾನು ಏನು ಹೇಳಿದ್ದೀನಿ, ನೀನು ಏನು ಹೇಳಿದ್ಯಾ ಅಂತ ಹೇಳೋದು. ವರ್ಡ್ಸ್ ನನಗೆ ನನ್ನ ಪ್ರಕಾರ ಏನು ಗೊತ್ತಾ, ನಾನು ಏನು ಹೇಳಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರ ಕ್ಲೂ ಕೊಟ್ರೆ ಅವ್ರಿಗೆ ಹೇಳ್ಬಿಡ್ತಾರಲ್ಲ ಅವಾಗ. ಅಲ್ಲ ಕಣ್ರಿ, ನಾನು ಯಾವ ವರ್ಡ್ ಹೇಳಿರ್ತೀನಿ ಅಂತ ಮೋಸ್ಟ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಆರ್ಗನೈಸರ್ ಫುಲ್ ಬ್ಯುಸಿ ಇದ್ದಾರೆ ಇವಾಗ. ಆರ್ಗನೈಸರ್ ಎಲ್ಲರ ಹೆಸರು ಬರ್ಕೋತಾ ಇದ್ದಾರೆ. ಅವರೇ ಗೇಮ್ ಆರ್ಗನೈಸರ್. ಓಕೆ, ಅವ್ರು ಯಾರು ಹೇಳಿದ್ರೆ ಅಂತ ಬರ್ಕೋತಾ ಇದ್ದಾರೆ ಪಕ್ಕದಲ್ಲಿ. ಅವ್ರು ಯಾರ್ಯಾರು ಯಾವ್ಯಾವ ವರ್ಡ್ ಹೇಳಿದ್ದಾರೆ ಅಂತ ಅವ್ರು ಲಿಸ್ಟ್ ಮಾಡ್ಕೋತಾ ಇದ್ದಾರೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಯಾರು ಯಾವ ವರ್ಡ್ ಹೇಳಿದ್ದಾರೆ ಅಂತ. ಪಕ್ಕದಲ್ಲಿ ಅವ್ರ ಹೆಸರು ಬರ್ಕೋತಾ ಇದ್ದಾರಾ? ಪಕ್ಕದಲ್ಲಿ ಹೆಸರು ಬರ್ಕೋತಾ ಇದ್ದಾರೆ. ಅದಕ್ಕೆ ಬೇರೆಯವ್ರಿಗೂ ತೋರಿಸ್ತಿಲ್ಲ ಅವ್ರು. ಸೊ ಎಲ್ಲ ವರ್ಡ್ ಸೀಕ್ರೆಟ್. ಈಗ ಅವ್ರಿಗೆ ಮರ್ತೋಗ್ಬಿಟ್ರೆ ಯಾರ ಹೆಸರು ಏನು ಹೇಳಿದ್ದಾರೆ ಅಂತ. ನನಗೆ ಇವಾಗ ನಾನು ಅವಾಗಲೇ ಅದೇ ಕೇಳಕ್ ಬಂದೆ. ಇವಾಗ ನನಗೆ ಓಕೆ ನೆನಪಿರುತ್ತೆ. ಸಪೋಸ್ ನಾವೇ ಮರ್ತೋಗ್ಬಿಟ್ರೆ ನಾವು ಯಾವ ವರ್ಡ್ ಹೇಳಿದೀವಿ ಅಂತ ಅವ್ರ ಹತ್ರ ಇರುತ್ತಲ್ಲ ಲಿಸ್ಟ್. ಇಲ್ಲೇ ಮ್ಯಾಚ್ ಫಿಕ್ಸಿಂಗ್ ನಡೀತಾ ಇದೆ. ವಸಂತ್ ಅವ್ರೆ, ನೀವು ನೋಡ್ಕೋಬೇಕು ನೋಡಿ. ಪಕ್ಕ ಅಂತ ಇವಾಗ ಗೆಸ್ ಮಾಡಕ್ಕೆ ಎಲ್ಲರೂ ರೌಂಡ್ ಟೇಬಲ್ ಕಾನ್ಫರೆನ್ಸ್ ತರ ಕುತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಬಾಯ್ಸ್ ಗ್ಯಾಂಗು, ಇಲ್ಲಿ ಗರ್ಲ್ಸ್ ಗ್ಯಾಂಗು. ವಾಟ್ ವಿಹಾನ್? ಫೋಕಸ್. ಎಮೋಷನ್ಸ್ ಬಂದ್ಬಿಟ್ಟು ಎಮೋಷನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಯಾರ ಕಿಡ್ಸ್ ಹೇಳಿರ್ತಾರೆ. ಹೇಳಿ ಒಂದ್ ಟೀಮ್ ಆಯ್ತು. ವಿಹಾನ್ನ ಕಳಿಸ್ತಾ ಇದಾರೆ ಅವರು. ಯಾವ ವರ್ಡ್ ಕೇಳ್ಕೊಂಬ ಅಂತ. ಹ್ಯಾಪಿ ಹೇಳಿರ್ಬೋದು. ವಿಕ್ರಮ ಹ್ಯಾಪಿ ಇಲ್ಲ ಇಲ್ಲ ಫುಲ್ ನಿದ್ದೆ ಅವರು. ನಮ್ದೊಂದು ಅವ್ರದ್ದೊಂದು ದೊಡ್ಡದು ಅವ್ರದ್ದು. ಅವ್ರನ್ನ ಗೆಸ್ ಮಾಡ್ಬಿಟ್ರೆ ಅಲ್ಲ ಅವ್ರು ಗೆದ್ದು ಬಿಡ್ತಾರೆ ಅಂತ ನಾವು ಕಡೆಗೆ ಹೋಗ್ತಾನೆ ಇಲ್ಲ. ಫುಲ್ ಡಿಸ್ಕಷನ್. ಅವ್ರಂತೂ ಸಂಬಂಧನೇ ಇಲ್ಲ. ಅವ್ರು ಕಾಯ್ತಾ ಇದಾರೆ. ಅವ್ರಿಗೆ ಏನೋ ಹೇಳಿದ್ರೆ ಅವ್ರದಲ್ಲಿ ದೊಡ್ಡ ಟೀಮ್ ಆಗ್ಬಿಡ್ತದೆ ಅಂತ. ಇವ್ರು ಯಾರು ಹೇಳ್ತಿಲ್ಲ, ಅವ್ರಿಗೆ ಚಾನ್ಸೇ ಕೊಡೋದು ಬೇಡ ಅಂತ. ವಿನ್ನರ್ಸ್ ಟೀಮ್ ಎಲ್ಲ ಬಂದ್ಬಿಡಿ. ಟೀಮ್ ಅವರೆಲ್ಲ ಟೀಮ್ ಎಲ್ಲ ಬಂದ್ಬಿಡಿ. ನಾವು ಕಾರ್ಪೊರೇಟ್ ಗೇಮ್ ಆಡಿದ್ವಿ. ಆ ಕಾರ್ಪೊರೇಟ್ ಗೇಮ್ ಅಲ್ಲಿ ವಿನ್ನರ್ ಆಗಿದ್ದು ನಮ್ಮ ವಿಠಲ್. ಓಕೆ, ವಿಠಲ್ ಲಂಬಾಗಿ. ಓಕೆ,
CEO, ನೀವು CEO, ನಮ್ಗೆ ಓಪಿಜಿಗೆ ಓಕೆ. ಈಗ ಇವರು ಕೈ ಎತ್ತರ ಬನ್ನಿ ಎತ್ಕೊಳ್ಳಿ. ಗೇಮ್ ಆಡ್ಸಿದಕ್ಕೆ ಓಕೆ. ಗೇಮ್ ಚೆನ್ನಾಗಿ ಆಡ್ಸಿದ್ರಿ, ತುಂಬಾ ಥ್ಯಾಂಕ್ ಯು. ಗೇಮ್ ಆಡ್ಸಿದ್ರಲ್ಲ ಇನ್ವೆಸ್ಟರ್ಸ್ ಸ್ಲೀಪಿಂಗ್ ಪಾರ್ಟ್ನರ್ ಆಗ್ಬೇಕು. ಕೊಡ್ತೀರಾ ಅವ್ರು ಕೊಡ್ತಾರೆ ಅಲ್ಲ ಅದು ಯಾವ ಬಾಯಿಂದ ಹೇಳಿದ್ದೆ ನಾನು ನೀವು CEO ಆಗ್ಬೇಕು ಅಂತಂದೆ, ನೀವೇ CEO ವಾಟ್ ಐಸ್ ಕ್ರೀಮ್ ವಿಹಾನ್? Ice cream sandwich. ಐಸ್ ಕ್ರೀಮ್ ಸ್ಯಾಂಡ್ವಿಚ್? Are you making a YouTube channel? ಯಾ. ನೋಡಿ ಗೈಸ್, ಇವಾಗ ಎಲ್ಲಿ ಜನ ಇರ್ತಾರೆ, ಎಲ್ಲಿ ಮಕ್ಳು ಇರ್ತಾರೆ, ಅಲ್ಲೆಲ್ಲ ಇಂಡಿಯಾದಲ್ಲಿ ಐಸ್ ಕ್ಯಾಂಡಿ ಎಲ್ಲ ಗಾಡಿ ಎಲ್ಲ ಬರುತ್ತಲ್ಲ, ಅದೇ ಥರ ಇಲ್ಲೂ ಬಂದಿದ್ದಾರೆ ನೋಡಿ. ಜಾಸ್ತಿ ಜನ ಇದ್ದಾರೆ ಇಲ್ಲಿ ಪಾರ್ಕಲ್ಲಿ. ಸೊ ಐಸ್ ಕ್ಯಾಂಡಿ ಗಾಡಿನೂ ಬಂದಿದೆ ಇಲ್ಲಿ. ಮಕ್ಕಳೆಲ್ಲ ತಗೋತಾ ಇದ್ದಾರೆ ನೋಡಿ. ಅವ್ರು ಎಲ್ಲಿ ಜನ ಇದ್ದಾರೆ ಅಲ್ಲಿ ಹೋಗ್ತಾ ಇದ್ದಾರೆ. ಮಕ್ಕಳೆಲ್ಲ ಬಂದ್ಬಿಟ್ಟು ತಗೋತಾರಲ್ಲ ಐಸ್ ಕ್ಯಾಂಡಿನ. ಸೊ ಅಲ್ಲಿ ಜನ ಜಾಸ್ತಿ ಇದ್ದಾರೆ. ಸೊ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ನಮ್ಮ ಇಂಡಿಯಾದಲ್ಲಿ ಗಂಟೆ ಬಾರಿಸ್ಕೊಂಡು ಬರ್ತಾರಲ್ಲ, ಹಂಗೆ ಅವರು ಬೆಲ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಂದ ಎಲ್ಗೋದ್ರು ಅಷ್ಟೇ ಜನ. ಹುಡುಗರು ಎಲ್ಲಿರ್ತಾರೆ ಅಲ್ಲಿ ಹೋಗಿ ನೋಡ್ಕೊಂಡ್ಬಿಡ್ತಾರೆ. ವ್ಯಾಪಾರ ಆಗ್ಬೇಕಷ್ಟೇ ಅವ್ರಿಗೆ. ಇಲ್ಲಿಗೆ ಬಂದ್ರೆ ವ್ಯಾಪಾರ ಆಗುತ್ತೆ ಅಂತ ಗೊತ್ತು. ಇವಾಗ ಜಾಸ್ತಿ ಜನ ಇದಾರೆ, ಕೊಡ್ಸಲ್ಲ ಹಂಗೆ ಅಂತಾರೆ. ಇವಾಗ ಜನ ಜಾಸ್ತಿ ಇದ್ದಾಗ ಬೇರೆಯವರೆಲ್ಲ ಇರ್ತಾರಲ್ಲ, ಅವಾಗ ಕೊಡ್ತಾರೆ ಅಂತ ಗೊತ್ತು. ಅದಕ್ಕೆ ಹೋಗಿ ಬರ್ತಾರೆ ಅವಾಗ. ಇಲ್ಲ ನೋಡು, ಅವನಿಗೊಂದು ಐಸ್ ಕ್ರೀಮ್. ಆಂಟಿ ನೋಡಲ್ಲ ಆಂಟಿನ. ಏ ಅಕ್ಕ ಅಂತ ಪ್ಲೀಸ್. ಅಕ್ಕ ಅಂತ ಹುಡುಗಿ ಅಕ್ಕ ಅಂತ ನಿನ್ನ. ಅವನಿ ಎಲ್ಲಿ ಕೂತಿದ್ಯಾ? 3 monthsಗೆ ತಿನ್ಬಿಟ್ಟಿದ್ದಾಳು ಅವಳು ಐಸ್ ಕ್ರೀಮ್. ಅವನಿ ದೊಡ್ಡೋಳು. 1 minute ದೊಡ್ಡೋಳು. ಮನೆಗೆ ನಾವು ಬಾಸ್. ನನ್ನ ಮಾತೆಲ್ಲ ಕೇಳ್ಬೇಕು. ನನ್ನ ಬಾಸ್ ಮಾತಾಡ್ದೇನೆ ಎಲ್ಲರೂ ಅಷ್ಟೇ. ಅವನಿ ಸ್ಮೈಲ್. ಅಪ್ಪ ಇಲ್ಲ ಯಾರಿದು ಅಂತ ನೋಡ್ತಾ ಮುಗೀತು. ಫೋಟೋ ಶೂಟ್ ಮುಗೀತು, ಏನು ಈಟಿಂಗ್ ಮುಗೀತು, ಎಲ್ಲ ಮುಗೀತು. ಗೇಮ್ಸ್ ಮುಗೀತು. ಆಲ್ ಡನ್. ತರ ತಿನ್ಬೇಕು ಅಂದ್ರೆ ಅವಾಗ ಈ ತರ ಬಂದು ಪಾಟ್ಲಾಕ್ ಮಾಡಿದ್ರೆ ಎಲ್ಲಾರು ಮನೆಯದು ತಿನ್ಕೊಂಡು ಚೆನ್ನಾಗಿರ್ಬೋದು. ಒಂದೊಂದು ಮನೇಲಿ ದಿನ ಎಲ್ಲ ಮಾಡು ಅಂದ್ರೆ ಆಗಲ್ಲ. ಹೆಂಗೂ ಫಂಕ್ಷನ್ಗೂ ಹೋಗಕ್ಕಾಗಲ್ಲ ಇಲ್ಲಿ. ಸೊ ಇದು ಅಷ್ಟೇ ಗೈಸ್. ಇವಾಗ ಸೆಲೆಬ್ರೇಷನ್ಸ್ ಎಲ್ಲ ಮುಗೀತು. ಪ್ಯಾಕಪ್ ಅಂತ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಹೋಗ್ತಾ ಇರೋದು ಮನೆ ಕಡೆ ಅಷ್ಟೇ. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು RC Stories ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.